ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು. ಈ ದಾಳಿ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಕೂಡ ಬಹಿರಂಗವಾಗ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಎಲ್ಇಟಿ, ಐಎಸ್ಐ ಮತ್ತು ಪಾಕ್ ಸೇನೆಯ ಕೈವಾಡ ಇರೋದು ಖಚಿತವಾಗಿದೆ. ದಾಳಿಯಲ್ಲಿ ಪಾಕಿಸ್ತಾನದ ಮೂಲದ ಉಗ್ರರಿರುವುದು ಕೂಡ ದೃಢವಾಗಿದೆ. ಹಾಶಿಮ್ ಮೂಸಾ ಹಾಗೂ ಅಲಿಭಾಯ್ ಅಲಿಯಾಸ್ ತಲ್ಹಾ ಭಾಗಿಯಾಗಿದ್ದಾರೆ. ಎನ್ಐಎ ತನಿಖೆಯಲ್ಲಿ ಇವರಿಬ್ಬರ ಪಾತ್ರ ಇರುವುದು ಕೂಡ ದೃಢವಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಈಗ 26 ಮಂದಿ ಅದರಲ್ಲೂ ಕೂಡ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿಕೊಂಡು ಏನು ಅಟ್ಯಾಕ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಉಗ್ರರ ಕೈವಾಡ ಇರೋದು ಎನ್ಐಎ ತನಿಖೆಯಿಂದ ಕೂಡ ದೃಢವಾಗಿರೋದು. ಇನ್ನು ಪಾಕಿಸ್ತಾನದ ಹ್ಯಾಂಡ್ಲರ್ಗಳೊಂದಿಗೆ ಉಗ್ರರ ಸಂಪರ್ಕ ಇರೋದು ಕೂಡ ಗೊತ್ತಾಗಿದೆ. ಪಾಕಿಸ್ತಾನದ ಹ್ಯಾಂಡ್ಲರ್ಗಳೊಂದಿಗೆ ಉಗ್ರರು ಸಂಪರ್ಕವನ್ನು ಇಟ್ಕೊಂಡಿದ್ರು. ಇದು ಕೂಡ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿರೋದು. ಉಗ್ರರಿಗೆ ಪಾಕಿಸ್ತಾನದಿಂದ ಸೂಚನೆಗಳು ಬರ್ತಾ ಇತ್ತಂತೆ. ಇನ್ನು ಐಎಸ್ಐ ಆದೇಶದ ಮೇರೆಗೆ ಭಯೋತ್ಪಾದಕರಿಂದ ಅಟ್ಯಾಕ್ ಕೂಡ ನಡೆದಿದೆ. ಲಷ್ಕರ್ ಪ್ರಧಾನ ಕಚೇರಿಯಲ್ಲಿಯೇ ದಾಳಿ ಬಗ್ಗೆ ಸಂಚನ್ನ ಕೂಡ ರೂಪಿಸಲಾಗ್ತಾ ಇತ್ತು. ಭಯೋತ್ಪಾದಕರ ದಾಳಿ ಬಗ್ಗೆ ಎನ್ಐಎ ಪ್ರಾಥಮಿಕ ವರದಿ ಅದರ ರಿಪೋರ್ಟ್ ಕೂಡ ಸಿದ್ಧ ಮಾಡಿಕೊಂಡಿದೆ. ಪಾಕ್ ಉಗ್ರ ಸಂಘಟನೆ ಲಷ್ಕರ್ ಹಾಗೆ ಗುಪ್ತಚರ ಸಂಸ್ಥೆ ಐಎಸ್ಐ ಇದರ ಕೈವಾಡಗಳು ಕೂಡ ಇರೋದು. ಪಾಕ್ ಸೇನೆಯ ಪಿತೂರಿ ಸಾಕ್ಷ್ಯಗಳು ತನಿಖಾ ತಂಡಕ್ಕೆ ಲಭ್ಯವಾಗಿದೆ. ಬೇತಾಬ್ ಕಣಿವೆಯಲ್ಲಿ ಉಗ್ರರು ಶಸ್ತ್ರಾಸ್ತ್ರವನ್ನ ಬಚ್ಚಿಟ್ಟಿರುವ ಮಾಹಿತಿ ಕೂಡ ಸಿಕ್ಕಿದೆ. ಪಾಕಿಸ್ತಾನದ ಹ್ಯಾಂಡ್ಲರ್ಗಳೊಂದಿಗೆ ಉಗ್ರರು ಸಂಪರ್ಕ ಇರೋದು ಕೂಡ ಗೊತ್ತಾಗಿದೆ. ಈ ಹಿಂದೆ ಕೂಡ ಪಾಕಿಸ್ತಾನ ಹಾಗೆ ಭಾರತದ ಗಡಿಯಲ್ಲಿರುವಂತಹ ಒಂದು ಗಲಾಟೆಗಳು ಅಥವಾ ಗಲಭೆಗಳು ನಡೆದಿತ್ತು. ಇದು ಮುಖ್ಯವಾಗಿ ಪಾಕಿಸ್ತಾನದ ಉಗ್ರ ಸಂಘಟನೆ ಲಷ್ಕರ್ ಹಾಗೆ ಗುಪ್ತಚರ ಇಲಾಖೆಯ ಕೆಲವೊಂದಷ್ಟು ಅದರಲ್ಲೂ ಐಎಸ್ಐ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಕೂಡ ಗೊತ್ತಾಗಿರೋದು. ಹಾಗೆ ಉಗ್ರರು ಈ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೂಡ ಬೇತಾಬ್ ಕಣಿವೆಯಲ್ಲಿ ಬಚ್ಚಿಟ್ಟಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿರೋದು. ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸಹಾಯಕರ ಪಾತ್ರ ಕೂಡ ಉಲ್ಲೇಖ ಆಗಿದೆ. 20 ಮಂದಿ ಸ್ಥಳೀಯರಿಂದ ಭಯೋತ್ಪಾದಕರಿಗೆ ನೆರವು ಕೂಡ ನೀಡಲಾಗಿದೆ. ಭಯೋತ್ಪಾದಕರಿಗೆ ನೆರವನ್ನ ನೀಡಿದವರ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಲಾಗುತ್ತಿದೆ. ಇನ್ನು ಶೀಘ್ರವೇ ನಿಜಾರ್ ಅಹಮದ್ ಅಲಿಯಾಸ್ ಹಾಜಿ, ಮುಸ್ತಾಕ್ ಹುಸೇನ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯ ಜಮ್ಮುವಿನ ಕೋಟ್ ಬಲ್ವಾಲ್ ಜೈಲಿನಲ್ಲಿ ಹಾಜಿಯಾಗಿ ಮುಸ್ತಾಕ್ ಇದ್ದಾರೆ. ನಿಸಾರ್ ಅಹಮದ್ ಅಲಿಯಾಸ್ ಹಾಜಿ, ಮುಸ್ತಾಕ್ ಹುಸೇನ್ ಎಲ್ಇಟಿಯ ಸಹಚರರು ಅನ್ನೋದು ಕೂಡ ಗೊತ್ತಾಗಿದೆ. 2023ರಲ್ಲಿ ಭಟಾ ದುರಿಯನ್ ಮತ್ತು ತೋಟಗಲ್ಲಿ ಪ್ರದೇಶಗಳಲ್ಲಿ ದಾಳಿಯನ್ನು ಮಾಡಿದ್ರು. ಈ ಒಂದು ದಾಳಿಯಲ್ಲಿ ಉಗ್ರರಿಗೆ ನೆರವಾಗಿದ್ದ ಹಿನ್ನೆಲೆ ಇಬ್ಬರು ಕೂಡ ಜೈಲು ಪಾಲಾಗಿದ್ರು. ಈ ಎಲ್ಲ ಘಟನಾವಳಿಗಳಿಗೆ ಸಾಕ್ಷಿಯಾದಾಗಿದ್ದವ್ರನ್ನ ಈಗ ಭದ್ರತಾ ಪಡೆ ಅಥವಾ ಎನ್ಐಎ ಅಧಿಕಾರಿಗಳು ಸರ್ಚ್ ಮಾಡಿರೋದು. ಇನ್ನು ಉಗ್ರರು ದಾಳಿ ನಡೆಸಿದ ಸ್ಥಳದಲ್ಲಿ 3D ಮ್ಯಾಪಿಂಗ್ ನಡೆಸಿದ ಎನ್ಐಎ ಮೊಬೈಲ್ ಟವರ್ನಲ್ಲಿ ಮಾಹಿತಿ ಕೂಡ ಸಂಗ್ರಹ ಆಗಿದೆ. ದಾಳಿ ವೇಳೆ ಸ್ಯಾಟಲೈಟ್ ಫೋನ್ಗಳು ಕಾರ್ಯನಿರ್ವಹಿಸಿರೋದು ಕೂಡ ಬೆಳಕಿಗೆ ಬಂದಿದೆ. ಬೈಸರನ್ ಸುತ್ತ ಕಾರ್ಯನಿರ್ವಹಿಸಿದ್ದ 3 ಸ್ಯಾಟಲೈಟ್ ಫೋನ್ಗಳು ಪತ್ತೆಯಾಗಿದೆ. 2 ಫೋನ್ಗಳ ಸಿಗ್ನಲ್ಗಳನ್ನು ಗುರುತಿಸಿ ತನಿಖೆಯನ್ನು ಕೂಡ ಚುರುಕು ಮಾಡಲಾಗಿದೆ. ಉಗ್ರರು ದಾಳಿ ನಡೆಸಿದ ಸ್ಥಳದಲ್ಲಿ 3D ಮ್ಯಾಪಿಂಗ್ ಅನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಮೊಬೈಲ್ ಟವರ್ನಲ್ಲಿ ದಾಖಲಾದ ಮಾಹಿತಿಗಳೇನಿದೆ ಎಲ್ಲವನ್ನ ಕೂಡ ಸಂಗ್ರಹಣೆ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಎನ್ಐಎ ಅಧಿಕಾರಿಗಳು ಯಾವ್ಯಾವ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಎಲ್ಲವನ್ನ ಕೂಡ ತನಿಖೆ ಮೂಲಕ ಚುರುಕುಗೊಳಿಸಿದ್ದಾರೆ. ಈಗ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲೂ ಕೂಡ ವಾಯುಪಡೆಯ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಉತ್ತರ ಪ್ರದೇಶದ ಜಲಾಲಾಬಾದ್ನಲ್ಲಿರುವ ಎಕ್ಸ್ಪ್ರೆಸ್ ವೇ ಇದು. ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ವಾಯುಪಡೆಯ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಜಲಾಲಾಬಾದ್ ಅಂದರೆ ಉತ್ತರ ಪ್ರದೇಶದಲ್ಲಿ ಇರುವಂತಹ ಎಕ್ಸ್ಪ್ರೆಸ್ ವೇನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. 3.5 ಕಿಲೋಮೀಟರ್ ಹೆದ್ದಾರಿಯಲ್ಲಿ ವಾಯುಸೇನೆಯ ವಿಮಾನ ಇಳಿದಿದೆ. ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ AN-32 ವಿಮಾನ ಲ್ಯಾಂಡಿಂಗ್ ಆಗಿದೆ. ಸುಮಾರು 5 ನಿಮಿಷಗಳ ಕಾಲ ರನ್ವೇನಲ್ಲೇ ಸುತ್ತಾಟ ಕೂಡ ಆಗಿದೆ. ವಿಪತ್ತಿನ ಸಂದರ್ಭದಲ್ಲಿ ಪರ್ಯಾಯವಾಗಿ ಈ ರನ್ವೇ ಬಳಕೆಯಾಗುತ್ತೆ. ಮುಖ್ಯವಾಗಿ ಹಗಲು ರಾತ್ರಿಯಲ್ಲಿ ವಿಮಾನಗಳು ಇಳಿಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಿರೋದು. ಈಗಾಗಲೇ ಕಾಶ್ಮೀರದಲ್ಲಿ ನಡೆದಂತಹ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಚಾರಗಳು ರವಾನೆಯಾಗಿರೋದು. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಡೆಸ್ಕ್ನಿಂದ. ಮಹೇಶ್, ಈಗಾಗಲೇ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತೀವ್ರಗತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 3D ಮ್ಯಾಪಿಂಗ್ ಮಾಡಿದ್ದಾರೆ. ಏನೇನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್, ಏನೇನು ಮಾಹಿತಿಗಳು ಸಂಗ್ರಹಣೆ ಆಗಿದೆ?
ಡಯನ ಪಹಲ್ಗಾಮ್ನಲ್ಲಿ ಮತಾಂಧ ನರಹಂತಕರು ನಡೆಸಿದಂಥ ನರಮೇಧವನ್ನು ಇಡೀ ವಿಶ್ವವೇ ಖಂಡಿಸಿದೆ. ಮತ್ತೊಂದು ಕಡೆ ರಾಜತಾಂತ್ರಿಕ ಯುದ್ಧವನ್ನು ಭಾರತ ಘೋಷಣೆ ಮಾಡಿದ್ರೂ ಕೂಡ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಕರಾಳ ಮುಖವಾಡವನ್ನು ಬಯಲು ಮಾಡಬೇಕಿದೆ. ಕರಾಳ ಮುಖವಾಡವನ್ನು ಬಯಲು ಮಾಡಬೇಕು ಅಂತ ಹೇಳಿದ್ರೆ ಭಾರತದ ಬಳಿ ಇರುವಂಥ ಒಂದು ಅಸ್ತ್ರ ಯಾವುದು ಅಂತ ಹೇಳಿದ್ರೆ ತನಿಖೆಯನ್ನು ನಡೆಸಬೇಕಾಗುತ್ತೆ. NIA ಅಧಿಕಾರಿಗಳು ಈಗಾಗಲೇ ತನಿಖೆಗೆ ಇಳಿದಿದ್ದಾರೆ. ಕಳೆದ 3 ದಿನಗಳಿಂದ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಎವಿಡೆನ್ಸ್ ಅಂತ ಸಿಗುವಂಥದ್ದು ನಿಮಗೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಬರುತ್ತೆ. ಸೊ ಟೆಕ್ನಿಕಲ್ ಎವಿಡೆನ್ಸ್ ಯಾವುದು ಅಂತ ಹೇಳಿದ್ರೆ ಸದ್ಯ ಘಟನಾ ಸಂದರ್ಭದಲ್ಲಿ ನಡೆದಂಥ ಒಂದಿಷ್ಟು ಘಟನೆಗಳು ಅಂದರೆ ಮೊಬೈಲ್ ಟವರ್ ಆಗಿರ್ಬೋದು ಮತ್ತು ಸ್ಯಾಟಲೈಟ್ ಫೋನ್ಸ್ ಅನ್ನು ಕೂಡ ಯೂಸ್ ಮಾಡಿದ್ದಾರಂತೆ ಮತ್ತು CCTV ದೃಶ್ಯಾವಳಿಗಳು ಜೊತೆಗೆ ಒಂದಷ್ಟು ವೈರಲ್ ಆಗ್ತಾ ಇರುವಂಥ ವಿಡಿಯೋಗಳನ್ನು ಇವುಗಳ ಆಧಾರದಲ್ಲಿ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೊತ್ತಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಇಡೀ ಘಟನೆಯ ಹಿಂದೆ ಪಾಕಿಸ್ತಾನ ಇದೆ, ಮುಖ್ಯವಾಗಿ ಲಷ್ಕರ್ ಎ ತೊಯ್ಬಾ ಈ ಸಂಘಟನೆ ಇದೆ, ISI ಕೂಡ ಇರುವಂಥದ್ದು. ಸೊ ಈ ಸಂಘಟನೆಗಳ ಕುಮ್ಮಕ್ಕಿನಿಂದ ಅಥವಾ ಈ ಸಂಘಟನೆಗಳ ಬೆಂಬಲದೊಂದಿಗೆ ಪಹಲ್ಗಾಮ್ ದಾಳಿ ನಡೆದಿದೆ ಅಂತ ಒಂದು ಗೊತ್ತಾಗಿರುವಂಥದ್ದು. ಇದರ ಜೊತೆಗೆ ಪಾಕಿಸ್ತಾನದಲ್ಲಿರುವಂಥ ಉಗ್ರರು ಇಲ್ಲಿ ಬಂದು ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಿನ ಸಪೋರ್ಟ್ ಇದೆಯಾ ಅಂತ ಹೇಳಿದ್ರೆ ಹೌದು, ಕಾಶ್ಮೀರದಲ್ಲಿ ಇರುವಂಥ ಉಗ್ರಗಾಮಿ ಬೆಂಬಲಿಗ ಜನರು ಏನಿದ್ದಾರೆ ಅವರು ಕೂಡ ಪಾಕಿಸ್ತಾನಿ ಉಗ್ರರಿಗೆ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಈ ಸದ್ಯಕ್ಕೆ NIA ಅಧಿಕಾರಿಗಳು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ವರದಿಯಲ್ಲಿರುವಂಥ ಅಂಶಗಳು ಯಾವುವು ಅಂತ ಹೇಳಿದ್ರೆ ಒಂದು, ಈ ಉಗ್ರ ಸಂಘಟನೆ ಜೊತೆಗೆ ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ, ಪ್ರಮುಖವಾಗಿ ಲಷ್ಕರ್ ಎ ತೊಯ್ಬಾ ಇದೆ. ಇದರ ಜೊತೆಗೆ ಮತ್ತೊಂದು ಕಡೆ ಕಾಶ್ಮೀರದಲ್ಲಿರುವಂಥ ಜನರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಅಲ್ಲ, ಒಂದಿಷ್ಟು ಮಂದಿ ಸಪೋರ್ಟ್ ಮಾಡಿದ್ದಾರೆ, ಅವರು ದೇಶದ್ರೋಹಿಗಳು ಅಂತ ಒಂದು ಗೊತ್ತಾಗಿದೆ. ಇದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಒಂದಿಷ್ಟು ಮ್ಯಾಪಿಂಗ್ ಕೂಡ 3D ಮ್ಯಾಪಿಂಗ್ ನಡೀತಾ ಇದೆ. ಇದು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ. ಇದರ ಜೊತೆಗೆ ಸ್ಯಾಟಲೈಟ್ ಫೋನ್ ಯೂಸ್ ಮಾಡಿದ್ದಾರೆ, ಇದು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ. ಟವರ್ ಲೊಕೇಶನ್ಸ್ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ. ಇದೆಲ್ಲದರ ಉದ್ದೇಶ ಏನು ಅಂತ ಹೇಳಿದ್ರೆ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಬಯಲು ಮಾಡಬೇಕು. ಹೌದು, ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದನ್ನು ರುಜುವು ಮಾಡಿದರೆ ಮಾತ್ರ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಮುಖವಾಡ ಬಯಲಾಗುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಒಂದು ಕ್ರಮವನ್ನು ತೆಗೆದುಕೊಳ್ಳಬಹುದು ರಾಜತಾಂತ್ರಿಕವಾಗಿ ಅಂತ ಒಂದು ಐಡಿಯಾ ಕೂಡ ಇರುವಂಥದ್ದು. ಡಯನಾ, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.